ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ರಾಶಿಫಲವನ್ನು ತಿಳಿದುಕೊಳ್ಳುವಂಥ ಸಮಯ. ಹಾಗಾದರೆ ಮೊದಲ 3 ರಾಶಿಗಳ ವಾರದ ಫಲ ಹೇಗಿದೆ ತಿಳಿಸೋದಾದರೆ? ಖಂಡಿತ ತಿಳಿಸ್ತಾ ಹೋಗೋಣ. ನಾವು ಚಂದ್ರನ ಗತಿಯನ್ನು ಗಮನಿಸಿಕೊಂಡು, ಮಾಂದಿಯ ಸಂಚಾರವನ್ನು ಗಮನಿಸಿಕೊಂಡು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಅಲ್ಲಿ ಚಂದ್ರನ ಬಲ, ಶಶಿಮಂಗಳ ಯೋಗ ಏರ್ಪಾಡಾಗಿದೆ. ಇದು ತುಂಬ ಒಳ್ಳೆಯದು. ಮತ್ತು ವೃತ್ತಿಯಲ್ಲಿ ಪರಿಶ್ರಮ, ತೊಡಕು ಇದೆ. ಕರ್ಮಾಧಿಪತಿ ಚಂದ್ರ ಪರವಾಗಿಲ್ಲ, ಚೆನ್ನಾಗಿರ್ತದೆ, ಆತಂಕ ಬೇಡ. ನಿಮಗೆ ಸ್ವಲ್ಪ ಏನಪ್ಪ ಅಂದರೆ ಸ್ವಲ್ಪ ದೇಹದಲ್ಲಿ ಶ್ರಮ ಜಾಸ್ತಿ, ದೇಹಕ್ಕೆ ಸ್ವಲ್ಪ ಆಯಾಸ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು ಇವುಗಳನ್ನು ಸೂಚಿಸ್ತದೆ. ಸ್ವಲ್ಪ ಭಯ, ಅತಂತ್ರದ ವಾತಾವರಣ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ನಿಮಗೆ. ಒಳಗೆ ಚೆನ್ನಾಗಿದೆ, ಯಾಕೆಂದರೆ ಅಲ್ಲಿ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಚೆನ್ನಾಗಿದೆ. ಹಾಲು ಹೈನು ಉತ್ಪನ್ನ ಇಂಥ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ವ್ಯಯದಲ್ಲಿರೋದ್ರಿಂದ ವೃತ್ತಿಯ ಪರಿಶ್ರಮ, ನಿಧಾನಗತಿ, ವಿಳಂಬತೆ ಇವುಗಳನ್ನು ಸೂಚಿಸ್ತಾ ಇದೆ. ಇದು ವಾರದ ಆದಿಯಲ್ಲಿ ನಿಮಗೆ ಇರತಕ್ಕಂಥ ಒಂದು ಫಲ. ಚೆನ್ನಾಗಿದೆ. ಕೆಲಸದ ತೊಡಕಿದ್ದೇ ಇರುತ್ತೆ, ಪರಿಶ್ರಮ ಇದ್ದೇ ಇರುತ್ತೆ. ಸಹಜ, ಕೆಲಸ ನಾವು ಮಾಡಬೇಕಾಗತ್ತೆ. ಕಠಿಣವಾಗಿ ಕೆಲಸ ಪರಿಶ್ರಮ ಹಾಕಿದಾಗಲೇ ಅದಕ್ಕೆ ವಿಶೇಷವಾದ ಫಲ ಅಲ್ವಾ. ಹೀಗಾಗಿ ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವಾರದ ಅಂತ್ಯದಲ್ಲಿ ಮಕ್ಕಳಿಂದ ಸ್ವಲ್ಪ ಸಮಾಧಾನ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು, ಕುಟುಂಬ ಸೌಖ್ಯ, ಮಾತಿನ ಬಲ. ಸ್ತ್ರೀಯರಿಗೆ ಸಾಲ ಶತ್ರುಗಳ ಬಾಧೆ ಇದೆ. ಅದು ಕಾರಣ ಚಂದ್ರ ಷಷ್ಠಕ್ಕೆ ಬರ್ತಾನೆ, ಕೇತು ಯುಕ್ತನಾಗ್ತಾನೆ. ಈ ಕಾರಣದಿಂದಾಗಿ ಸ್ತ್ರೀಯರು ಸ್ವಲ್ಪ ಪಕ್ಷದ ಬಲ ತುಂಬ ಚೆನ್ನಾಗಿದೆ. ಪೌರ್ಣಮಿ ಸಮೀಪದಲ್ಲಿ ಚಂದ್ರನಿಗೆ ವಿಶೇಷವಾದ ಬಲ ಇರ್ತದೆ. ವಸ್ತುತಃ ಇದನ್ನು ದಾಟುವ ಶಕ್ತಿಯೂ ಕೂಡ ಇದೆ. ಯಾವ ತೊಡಕುಗಳು ಬಂದಲ್ಲಿ ಕೇತು ಕಾರಣದಿಂದಾಗಿ ತೊಡಕು ಉಂಟಾದರೆ ಚಂದ್ರ ಅದನ್ನು ಮಾನಸಿಕವಾಗಿ, ಬೌದ್ಧಿಕವಾಗಿ ಇದನ್ನು ಜಾಣ್ಮೆಯಿಂದ ಬಿಡಿಸ್ತಕ್ಕಂಥ ಶಕ್ತಿಯೂ ಇದೆ. ಸ್ತ್ರೀಯರ ಮಾರ್ಗದರ್ಶನ ತೊಗೊಂಡ್ರೆ ತುಂಬ ಒಳ್ಳೆಯದು. ಅವರಿಗೆ ಬಹಳ ವಿಶೇಷವಾದ ಫಲ ಇದೆ. ಉಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ಈ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಜಂಕ್ ಫುಡ್ ಇತ್ಯಾದಿಗಳಲ್ಲಿ ಕೊನೆ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಹುಷಾರಾಗಿರಿ. ಮಕ್ಕಳಿಂದ ತುಂಬ ಸಮಾಧಾನ ಇತ್ಯಾದಿಗಳನ್ನು ಕಾಣ್ತೀರಾ. ಒಟ್ಟಾರೆಯಾಗಿ ಗಮನಿಸ್ಕೊಂಡ್ರೆ ಚೆನ್ನಾಗಿದ್ರಿ. ಮೇಷರಾಶಿಯವರಿಗೆ ತೀರಾ ಏನು ಕೆಡುಕಿನ ಫಲ ಅಂತ ಇಲ್ಲ. ಸ್ವಲ್ಪ ಜಾಗ್ರತೆ ಇದ್ದರೆ ಆಯಿತು. ಪರಿಹಾರಕ್ಕೆ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ಸಾಕಷ್ಟು ಶುಭ ಫಲ ತಂದು ಕೊಡುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯ, ಹಣ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಏರ್ಪಾಡಾಗೋ ಸಾಧ್ಯತೆ ಇದೆ. ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಮನಸ್ಸು ಚಂಚಲವಾಗ್ತಕ್ಕಂಥದ್ದು, ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗ್ತಕ್ಕಂಥದ್ದು ಇವುಗಳೆಲ್ಲ ಇದೆ. ಹೀಗಾಗಿ ಡಿಸಿಷನ್ಸ್ ತೊಗೊಳ್ಳುವಾಗ ಎಚ್ಚರಿಕೆ ಇರಲಿ. 10 ಸಲ ಯೋಚಿಸಿ, ಸರಿನಾ ತಪ್ಪ ಒಂದು ಸೈನ್ ಹಾಕುವಾಗಲೂ ಸ್ವಲ್ಪ ಯೋಚಿಸಿ. ಬ್ಯಾಂಕ್ಗಳಿಗೆ ಹೋಗ್ತೀರಾ, ಯಾವುದೋ ಕೆಲಸದ ನಿಮಿತ್ತವಾಗಿ ಇನ್ಯಾವುದೋ ವಹಿವಾಟು ಕೆಲಸ, ಇಂತಹ ಸಂದರ್ಭದಲ್ಲಿ ತುಂಬ ಹುಷಾರ. ಯಾರನ್ನಾದ್ರೂ ಹಿರಿಯರ ಸಲಹೆ ತೊಗೊಂಡು, ಮಿತ್ರರ ಸಲಹೆ ತೊಗೊಂಡು, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರು ಇರ್ತಾರೆ ಅದ್ರ ಬಗ್ಗೆ. ಒಂದು ಬ್ಯಾಂಕ್ ವ್ಯವಹಾರ ಎಷ್ಟು ಜನಕ್ಕೆ ಪಾಪ ಗೊತ್ತಾಗೋದಿಲ್ಲ. ಎಲ್ಲಿ ಸೈನ್ ಹಾಕಬೇಕು, ಏನು ಇತ್ಯಾದಿ ಇವುಗಳನ್ನ ಯಾರಾದರೂ ಗೊತ್ತಿರೋ ಇರ್ತಾರೆ, ಚೆನ್ನಾಗಿ ಪಳಗಿರೋಂಥವ್ರ ಹತ್ರ ಕೇಳಿಕೊಂಡು ಮಾಡಿ ಇಂಥ ವಿಚಾರಗಳಲ್ಲಿ. ಉಳಿದ ಹಾಗೆ ಅವರ ವಾರದ ಅಂತ್ಯವನ್ನು ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ ಚೆನ್ನಾಗಿರ್ತದೆ. ನಿಮ್ಮ ರಾಶಿಗೆ ಚಂದ್ರನ ಬಲ ಉತ್ಕೃಷ್ಟವಾಗಿರೋದ್ರಿಂದ ನಿಮಗೆ ಚಂದ್ರ ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಇವೆಲ್ಲ ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣದ ಸ್ವಲ್ಪ ಹುಷಾರಾಗಿರಬೇಕು. ಸಹೋದರ ಸಹಕಾರ ಚೆನ್ನಾಗಿದೆ. ಧೈರ್ಯ, ಸಾಧನೆ, ವೃತ್ತಿಯಲ್ಲಿ ಅನುಕೂಲಗಳು ಇವೆಲ್ಲ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಫಲಗಳೇ. ಹೀಗಾಗಿ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರ ಇಡೀ ಗಮನಿಸ್ಕೊಂಡಾಗ ಸ್ವಲ್ಪ ಸಣ್ಣ ಪುಟ್ಟ ತೊಡಕಿದ್ದಾವೆ, ಅಷ್ಟು ಬಿಟ್ಟರೆ ಇನ್ಯಾವುದೂ ತೊಂದರೆ ಇಲ್ಲ. ಧೈರ್ಯ, ಸಾಹಸ ಇವೆಲ್ಲ ತುಂಬ ಚೆನ್ನಾಗಿದೆ. ಹಣ ಸ್ವಲ್ಪ ಮತ್ತು ವಿದ್ಯೆ ವಿಚಾರದಲ್ಲಿ ಅದು ಈಗ ಎಲ್ಲ ರಜಾ ಬಂದುಬಿಟ್ಟಿದೆ. ವಿದ್ಯೆ ಅಂದರೆ ತಾನು ಸ್ವತಂತ್ರವಾಗಿ ಅಧ್ಯಯನ ಮಾಡುವ ಶಕ್ತಿ ಅದು ಹೊರಟೋಗಿ ಬಿಡುತ್ತೆ. ಆ ಥರದ ಅವಕಾಶಗಳಿಗೆ ಕಡಿಮೆ ಇರ್ತದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿ, ಅದನ್ನು ಪ್ರಸಾದ ನೀವು ತಿನ್ನಿ, ಕುಟುಂಬದವ್ರಿಗೂ ತಿನ್ನಿಸಿ. ಅದು ತುಂಬ ಒಳ್ಳೆಯದು, ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ನೀರಿನ ಸೌಕರ್ಯ, ಆಹಾರ ನೀರಿನ ಸೌಕರ್ಯ ತುಂಬ ಚೆನ್ನಾಗಿದೆ. ಕೃಷಿ, ಭೂ ವ್ಯವಹಾರಗಳು ನೋಡಿ, ಅಲ್ಲಿ ವಸ್ತುತಃ ಮಿಥುನ ರಾಶಿಯ ಚತುರ್ಥ ಸ್ಥಾನದ ಅಧಿಪತಿ ಬುಧ ಅವನು ಸ್ವಲ್ಪ ವೀಕ್ ಇದ್ದಾನೆ. ಈ ಕಾರಣದಿಂದಾಗಿ ಭೂಮಿ, ಕೃಷಿ ಇಂಥ ವಿಚಾರಗಳಲ್ಲಿ, ಬಂಧುಗಳ ವಿಚಾರ, ಸ್ನೇಹಿತರ ವಿಚಾರ ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಅಸಮಾಧಾನ ಇದೆ, ಶ್ರಮ ನೋಡಿ, ಪರಿಶ್ರಮ ಜಾಸ್ತಿ ಆಗೋದಕ್ಕೆ ಕಾರಣ ಕರ್ಮಾಧಿಪತಿ ಕೂಡ ವ್ಯಯದಲ್ಲಿದ್ದಾನೆ ನಿಮಗೆ. ಈ ಕಾರಣದಿಂದಾಗಿ ಕೆಲಸಗಳು ಯಾವುದೂ ಸಮಾಧಾನ ತಂದುಕೊಡಲ್ಲ. ಅದು ಅಸಮಾಧಾನ, ಮನಸ್ತಾಪಗಳು ಇವುಗಳನ್ನು ಸೂಚಿಸ್ತಾ ಇದೆ. ಏನಪ್ಪ ಅಂದರೆ ಚಂದ್ರ ದ್ವಿತೀಯದಲ್ಲಿದ್ದಾಗ ಒಳ್ಳೆ ಮಾತಿನ ಒಂದು ಕೌಶಲ್ಯ ಚೆನ್ನಾಗಿರ್ತದೆ. ಊಟಕ್ಕೆ ತೊಂದರೆ ಆಗೋದಿಲ್ಲ. ನೀರಿಗೆ ಸಮೃದ್ಧತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಥರದಲ್ಲಿ ಚೆನ್ನಾಗಿ ಇದೆಯಲ್ಲ. ಹೀಗಾಗಿ ನಮಗೇನಪ್ಪ, ಮಾತು ಊಟ ಇದ್ಬಿಟ್ರೆ ಸಾಕು. ಅದು ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇಷ್ಟಿದ್ದರೆ ಇನ್ನೇನು ಜೀವನ ಸುಖವಾಗಿರುತ್ತೆ ಅಂತ. ಇನ್ನು ಮಿಥುನ ರಾಶಿ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಅಂದರೆ ವಾರದ ಅಂತ್ಯದಲ್ಲಿ ಗುರುವಾರದಿಂದ ನಿಮಗೆ
ಕೃಷಿ ಭೂ ವ್ಯವಹಾರಗಳಲ್ಲಿ ಅನಾನುಕೂಲಗಳು ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದ್ದು, ಸ್ವಲ್ಪ ಹುಷಾರು, ತಕರಾರುಗಳು, ಇನ್ನೇನೋ ಒಂದು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ. ಕೇತು ಜೊತೆಗೆ ಚಂದ್ರ ಇದ್ದಾಗ ಸ್ವಲ್ಪ ತಕರಾರು, ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ತಕರಾರುಗಳು ಇವುಗಳನ್ನ ಸೂಚಿಸುತ್ತೆ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ತೊಡಕುಗಳನ್ನ ಸೂಚಿಸ್ತಾ ಇದೆ. ಅಲ್ಲಿ ಮಾಂದಿ ಗುರುವಿನ ಜೊತೆಗೆ ಸೇರಿದಾಗ, ಜನ್ಮದಲ್ಲಿ ಮಾಂದಿ ಸಂಚರಿಸಿದಾಗ ಕೊನೆಗೆ ಗುರುವಾರ ಶುಕ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ಬಿಡುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲ, ಕೊನೆಗೆ ವಿದೇಶ ವಹಿವಾಟಿನ ಅನುಕೂಲ, ಲಾಭ ಕಾಣ್ತೀರ. ಶುಕ್ರವಾರದವರೆಗೆ ಒಂಥರ ಸಂದಿಗ್ಧ, ಈ ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ನಿಧಾನಕ್ಕೆ ಹೋಗಿ ಕೊನೆಗೆ ಅಪ್ಪ ಅಂತೂ ಬಂದೆ ಅನ್ನೋದು ಆ ರೀತಿಯಲ್ಲಿ ಮಿಥುನ ರಾಶಿಯವರಿಗಿದೆ. ಕೊನೆಯಲ್ಲಿ ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ, ಇದ್ರ ಜೊತೆಗೆ ಬೆಲ್ಲವನ್ನು ಸೇರಿಸಿ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯ ಶುಭ ಫಲವನ್ನು ಕಾಣಬಹುದು. ಇದು ಮಿಥುನ ರಾಶಿಯವರ ಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.